ಇದೆಲ್ಲ ಡೋರೆಲ್ಲ ರೆಡಿ ಮಾಡಿ. ಫೆಂಡರು ಬಾನೆಟು ಅದೆಲ್ಲ ರೆಡಿ ಮಾಡ್ತೇವೆ. ಯೂಸಫ್ ಭಾಯ್ ನಮಸ್ಕಾರ. ನಮಸ್ಕಾರ ಸರ್. ಕಾರ್ ರೆಡಿ ಆಯ್ತಾ? ಕಾರ್ ರೆಡಿಯಾಗಿದೆ, ಟೆಸ್ಟ್ ಡ್ರೈವ್ ಹೋಗಿದೆ, ಬಂದ್ಬಿಡುತ್ತೆ. ಬಿಲ್ ಎಷ್ಟಾಗಿದೆ ನೋಡಿ. ಚೆಕ್ ಮಾಡ್ತೀನಿ. ಇವ್ರಿಗೆ ಚೇರ್ ಹಾಕಿ. ಒಂದು ನಿಮಿಷ ಕೊಡಿ. ನಮಸ್ಕಾರ ಸರ್. ನಾನು ಯಾರು ಅಂತ ಗೊತ್ತಾಯ್ತಾ? ಏನು ಮೇಸ್ತ್ರಿಗಳು ಹೀಗೆ ಕೇಳ್ತಿದ್ದೀರಾ? ನಿಮ್ಮನ್ನು ಮರೆಯೋಕ್ಕಾಗತ್ತಾ? ಹೇಗಿದ್ದೀರಾ? ಕೆಲಸ ಎಲ್ಲ ಹೇಗೆ ನಡೀತಿದೆ? ನಿಮ್ಮ ಕೃಪಾ ಕಟಾಕ್ಷ ಎಲ್ಲ ಚೆನ್ನಾಗಿದೆ. ಆದರೆ ನನ್ನ ಕಣ್ಣನ್ನು ನಾನೇ ನಂಬಕ್ಕಾಗ್ತಾ ಇಲ್ಲ. ಏನು ಸರ್, ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಏನಾಯ್ತು ಸರ್? ಜೀವನ ಅಂದರೆ ಹಾಗೆ ಮೇಸ್ತ್ರಿ, ಅನಿರೀಕ್ಷಿತವಾಗಿ ಒಂದೊಂದ್ಸರಿ ಈ ಥರ ಟೈಮು ಬಂದ್ಬಿಡುತ್ತೆ. ಬದುಕು ನಡೆಸೋಕ್ಕೆ ಯಾವುದೋ ಒಂದು ದಾರಿ ಬೇಕಲ್ವಾ? ಅದಕ್ಕೆ ಯಾವ ಕೆಲಸ ಆದ್ರೆ ಏನಂತೆ ಮಾಡ್ತಾ ಹೋಗ್ತಾ ಇರಬೇಕು. ಅಷ್ಟಕ್ಕೂ ಇದೆಲ್ಲ ಆ ದೇವ್ರು ಕೊಟ್ಟರೋ ಪರೀಕ್ಷೆ ಮೇಸ್ತ್ರಿ. ಸುಮ್ಮನಿರಿ ಸರ್. ನನ್ನಂತ ನೂರಾರು ಜನರ ಮನೆಯಲ್ಲಿ ನಿಮ್ಮನ್ನ ದೇವರು ಅಂತ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನನ್ನಂತ ನೂರಾರು ಜನರಿಗೆ ಕಾರ್ ತಗೊಳ್ಳೋ ಶಕ್ತಿ ತುಂಬಿದವರು ನೀವು. ಅಂತವರು ಈ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಂದ್ರೆ ಇಲ್ಲ ಸರ್, ಆ ದೇವರು ಖಂಡಿತ ಇಲ್ಲ ಸರ್. ಅವನು ಇದಾನೆ ಅನ್ನೋದಾದ್ರೆ ನಿಮ್ಮಂತವ್ರಿಗೆ ಇಂಥ ಅನ್ಯಾಯ ಆಗ್ತಾ ಇದ್ರು ಅದನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ತಾನೆ ಸರ್. ದೇವರು ಅನ್ನೋನು ನನಗೊಬ್ಬನಿಗೇನೆ ಮೇಸ್ತ್ರಿ. ನನ್ನಂತ ಕೋಟ್ಯಾಂತರ ಜನಗಳ ಕಷ್ಟ ಸುಖ ನೋಡ್ಬೇಕಲ್ವಾ? ಎಲ್ರ ಕಷ್ಟನ ನೋಡ್ಕೊಂಡ್ ಬಂದ್ಮೇಲೆ ನನ್ನ ಕಷ್ಟನ ನೋಡಿ ಅದಕ್ಕೆ ಸೂಕ್ತವಾದ ಪ್ರತಿಫಲ ಕೊಡ್ತಾನೆ. ಅಲ್ಲಿವರೆಗೂ ಅವನು ತೋರಿಸಿರೋ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಷ್ಟೆ. ಮೆಚ್ಚಿದೆ ಸರ್, ನಿಮ್ಮ ಮಾತು, ನಿಮ್ಮ ಒಳ್ಳೆತನನ ಎಲ್ಲ ಮೆಚ್ಚಿದೆ. ಈ ನಿಮ್ಮ ನಂಬಿಕೆನೇ ನಿಮ್ಮನ್ನ ಕಾಪಾಡುತ್ತೆ ಸರ್. ಎಲ್ಲ ಒಳ್ಳೇದಾಗುತ್ತೆ. ನನ್ನಿಂದ ನಿಮಗೇನಾದರೂ ಕೆಲಸ ಆಗಬೇಕಾಗಿದ್ರೆ ಕೇಳಿ ಸರ್, ಖಂಡಿತ ಮಾಡ್ತೀನಿ. ಆದರೆ ಇದನ್ನು ಸಹಾಯ ಅಂತ ತಿಳ್ಕೊಬೇಡಿ, ನಿಮಗೆ ಸೇವೆ ಮಾಡುವಂಥ ಒಂದು ಸಣ್ಣ ಅವಕಾಶ ಅಂತ ತಿಳ್ಕೊಳ್ಳಿ ಸರ್. ಆದಷ್ಟು ನಿಮ್ಮ ಋಣದ ಭಾರನ ಕಡಿಮೆ ಮಾಡ್ಕೊಳ್ತೀನಿ ಸರ್. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಅಭಿಮಾನಕ್ಕೆ ತುಂಬಾ ಥ್ಯಾಂಕ್ಸ್ ಮೇಸ್ತ್ರಿ. ಮೇಸ್ತ್ರಿ, ನೀನು ನನಗೆ ಸಹಾಯ ಮಾಡೋದೇ ಆದರೆ ನಿನ್ನ ಕಡೆ ಯಾವುದಾದ್ರೂ ಒಂದು ಕೆಲಸ ಇದ್ರೆ ಹೇಳ್ತೀಯಾ? ಅದು ಯಾವ ಕೆಲಸ ಆದ್ರೂ ಪರವಾಗಿಲ್ಲ, ನಿನ್ನ ಕೆಲಸ ಆದ್ರೂ ಪರವಾಗಿಲ್ಲ, ಖಂಡಿತ ಬಂದು ಮಾಡ್ತೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.